ಏನ್ಲ ಇದು? ಆ ಲೋಪ ನನ್ನ ಮಗನೇ, ಏನಿದೆ ಅಲ್ಲವ? ಈ ಬುದ್ಧಿ ಕಲಿಯಕ್ಕೆ ಅದಕ್ಕೆ ಹೆಂಗಾಗ್ತಿದೆ? 2-3 ವರ್ಷದಿಂದ ತಿರುಗಿ ನೋಡ್ತಾನೆ. ಅಲ್ಲ ನೀನು ಸಾಮಾನ್ಯದಲ್ಲ, ನೀನು ಕಲ್ತ್ಬಿಡು ನೀನು. ಅಲ್ಲ ನೀನು ಕಲ್ತಿರೋ ಬುದ್ಧಿ ನೋಡಿ, ನೀನು ಬುದ್ಧಿಗೆ ಇಷ್ಟು ಬೆಂಕಿ ಕಂದರು ಅವತಾರ ಆಡ್ತಾನ ಅವತಾರ ಬಾ. ಸುಮ್ಮನಿರವ, ಸುಮ್ಮನೆ ನೀನು ಒಳ್ಳೆ. ಅಲ್ಲ ಯಾವ ವಿಷಯನೂ ಹೇಳಿಲ್ವಂತಲ್ಲ ನೀನು ನನಗೆ? ಆ ವಿಷಯನೂ ಹೇಳಿದ್ರಿ ಯಾಕೆ ಹಿಂಗೆ ಮೋಸ ಮಾಡಿದ್ರಿ ನೀವು? ಮೊದಲೇ ಮದುವೆ ಆಗಿ ನಾನು ಹೆಂಡತಿ ತಿರೋಗಿದ್ಲು, ಒಂದು ಮಗ ಇತ್ತು ಅಂತ ನೀವು ಹೇಳಿದ್ರಿ ನನಗೆ. ಯಾವ ವಿಷಯನೂ ಹೇಳಿವಲ್ಲ ನೀವು? ಯಾವ ವಿಷಯನೂ ಹೇಳ್ದಾನೆ ಬಿಟ್ಟು ನಾನು ಮದುವೆ ಮಾಡ್ಕೊಬಿಟ್ಟು ಇವತ್ತು ಈ ಥರ ಬುದ್ಧಿ ಕಲ್ತಿದ್ದೀರಲ್ಲ ನೀವು. ಯಾಕೆ ಸುಳ್ಳು ಹೇಳಿದ್ರಿ ನೀವು? ಮದುವೆಗೆ ನಾನು ಹೆಂಡತಿ ತಿರೋಗದ ನನ್ನ ಮಗದೆ ಅಂತ ಹೇಳ್ಬೇಕಾಗಿತ್ತ ನೀವು? ನೋಡು, ಹೇಳೋ ಪರಿಸ್ಥಿತಿ ಇಲ್ಲ, ನಿಂತಿಲ್ಲ. ಈಗ ಏನಾಯ್ತು? ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ ನಾನು ಅವ? ಯಾಕೆ ನಮ್ಮ ಸಂಸಾರದಲ್ಲಿ ಹುಳಿಂಡಕ್ಕೆ ಬಂದಿದ್ದೀವ? ಅಲ್ಲಕನ್ ಮಗ, ಏನಿಗೆ ಮಾತಾಡ್ತಿದ್ದೆ ಅವನಿಗೆ ನೀನು? ಏನಿಗೆ ಮಾತಾಡ್ತಾ ಇದ್ದೀನಿ ನೀನು? ಗೊತ್ತಾಯ್ತು ನಿನಗೆ? ಅಲ್ಲ ಹೆಣ್ಣ ಪಾಪ ಮಗಿನ ಒಂದು ದಿವಸ ನೀನು ನೋಡಕ್ಕೆ ಬರಲಿಲ್ಲ, ಒಂದು ಫೋನ್ ಮಾಡಿ ಮಾತಾಡೋಕ್ಕಿಲ್ಲ, ಒಂದೇನೋ 10 ರೂಪಾಯಿ ದುಡ್ಡು ತಗೊಳ್ಳಿ ಅಂತ ಕೊಡೋಕ್ಕಿಲ್ಲ. ಅವೆಣ್ಣನೇ ಅವ್ರು ಇಬ್ರಿಗೆ ಗಂಡು ಬೇಡ್ತು, ಏನು ಮಾಡಬೇಕು? ಆಗೆಲ್ಲ ವಯಸ್ಸಿತ್ತು, ಗೈತಿದ್ರು. ಈಗ ನಿಮ್ಮ ಅವ್ವ ಎಲ್ಲೂ ಕೆಲಸಕ್ಕೆ ಹೋಯ್ಕಿಲ್ಲ, ನಿಮ್ಮ ಅಪ್ಪ ಹೋದ್ರೆ ಹೋದ್ರು ಹೋಯ್ತು, ಒಯ್ದಾರಿಲ್ಲ. ಈಗ ಅವೆಣ್ಣ ಕಾರ್ಮೆಂಟ್ ಸೇರ್ಸ್ಕೊಂಡು ಕೂತವ್ರೆ. ಅಲ್ಲ ಈಗ ಅವೆಣ್ಣಿಗೆ ಪೀಜೇನು, ಬುಕ್ಕೇನು, ಬಟ್ಟೆನು, ಬರೇನು 12-20 ಒದಗಿಸ್ಬಿಟ್ಟು ಕಳಿಸ್ಬೇಕು. ಅದ್ವಾಗ ಅಡುಗೆ ಮಾಡಿ ಕಳಿಸ್ಬೇಕು. ಅವೆಲ್ಲ ಹೆಂಗದವು? ಅಲ್ಲ ನೀನು ಈ ಕೆಲಸ ಮಗ ಮಾಡೋದು ನೀನು? ಗೊತ್ತಾಯ್ತು ಮಗ ನಿನಗೆ? ತಿರ್ಗಾ ಊನ್ಗೆ ಬಾಯ್ ಕಟ್ತೀಯಲ್ಲ ನೀನು? ಆ ಮದುವೆಗಿರೋ ವಿಷಯ ಇಷ್ಟು ವರ್ಷ ಆದ್ರೂ ನೀನು ಮುಚ್ಚಿಟ್ಟಿದೆಯಲ್ಲ ನೀನು? ಹೇಳ್ಬೇಕಾಗಿತ್ತ ನಿಮ್ಮ ಅವ್ನಿಗೂ ನಿಮ್ಮ ಅಪ್ಪನಿಗೂ. ಆ ಮಗಿನ ವಯಸ್ಸಾದ್ರ ಕೈಲಿ ಕೊಟ್ಬಿಟ್ಟು ಬಂದ್ಬಿಟ್ಟಲ್ಲ. ಅವ್ರು ಏನು ಮಾಡಾರು? ಇವತ್ತು ಅವ್ರ ಕನ್ನ ಉಣ್ಸ್ಕೊಳ್ಳೋದೇ ಕಷ್ಟ. ಆ ಮಗಿಗೆ ಹೇಳ್ತದಾರು ತರದು ನಾನೇನು ಮಾಡನೆ ಅವ್ರನ್ನ ಕಾರ್ಮೆಂಟ್ ಸೇರಿಸೋದ್ರ. ನಾನು ಹೇಳ್ದೆ ಅವತ್ತೇ ಗೌರ್ಮೆಂಟ್ ಸ್ಕೂಲ್ ಸೇರಿಸಿ ಅಂದ್ಬಿಟ್ಟು ಸೇರಿಸ್ಬೇಕಾಗಿತ್ತು. ದೊಡ್ಡಸ್ಕೆ ತೋರಿಸ್ಕೊಳ್ಳೋ ಸಲುವಾಗಿ ಇವರು ಪ್ರೈವೇಟಿಗೆ ಸೇರಿಸ್ಕೊಂಡು ಕುತ್ಕೊಳ್ಳೋಕೆ ನಾನೇನು ಮಾಡನೆ? ಸೇರಿಸಿರೋದು ಓದಿಸ್ತಾರ ಹಾಕಿ ಹೋಗ ನನ್ನ ಮಗನೇ, ಹೋಗಲು ಒಪ್ಪರ್ ನನ್ನ ಮಗನೇ. ನಿನ್ನ ಬುದ್ಧಿ ಕಲ್ತಿ ಇಷ್ಟು. ಎಷ್ಟು ಮಟ್ಟಿಗೆ ಮಾತಾಡಿಲ್ಲ ನೀನು. ಅಲಕಲ್ಲ ಅಲ್ಲಿ ಎರ್ತಿ ಸತ್ತಾಗಿರೋ ವಿಷಯ ಹೇಳಿಲ್ಲ, ಮಗ ಇರೋ ವಿಷಯ ಹೇಳಿಲ್ಲ. ಇಲ್ಲಿ ಬಂದ್ಬಿಟ್ಟು ಇವೇನನ್ನು ಭಾಳ ಹಾಳು ಮಾಡಕ್ಕೆ ನಿಂತಿದ್ಯಾ ನೀನು? ಲೋಪರ್ ನನ್ನ ಮಗನೇ. ಕಂಡವ್ರ ಮನೆ ಹೆಣ್ಮಕ್ಳು ಬಿಟ್ಟು ಬಿದ್ದಿದ್ದಾರಲ್ಲ ನಿನಗೆ. ಎಂಥ ಮನೆ ಹಾಳಲ್ಲ ನೀನು. ಅವ್ವ ಈ ಥರ ಮನೆ ಹಾಳು ಬುದ್ಧಿ ಕಲ್ತಿದ್ಯ ಅಂತ ಮನ್ಸಲ್ಲ ಅನ್ಕೊಂಡಿದ್ದಿಲ್ಲ ಕಣಪ್ಪ. ಥೂ ಅಯ್ಯಪ್ಪ. ಅಲ್ಲ ತಿರ್ಗವ ವಾದ ಮಾಡ್ತೀಯ ನೋಡು. ನಿಂದೆ ಸರಿ ಅನ್ನಂಗೆ ನೀನು ವಾದ ಮಾಡ್ತೀಯಲ್ಲ. ಮಾಡ್ಬೇಕಾ ನೀನು ವಾದವ? ತಿರ್ಗವ ನೀನು ಮಾಡಿ ಸರಿಯಿಲ್ಲ ನೀನು. ಲೋಪರ್ ನನ್ನ ಮಗನೇ. ಒಂದು ಅಂಗ ಏನಾಗಲ ಜಾಗನೂ ಸಿಗೋಕ್ಕಿಲ್ಲ. ನೋಡ್ಕೊ, ನಿನಗೆ ಸರಿಯಾದ ಕೆಲಸಗಳಾಗೋಯ್ತವೆ, ಕೊಡ್ತೀನಿ. ಅದೇನಾದ್ರು ಆಗಲಿ ನನ್ನ ಮಗಳಿಗೆ ಎಲ್ಲನೂ ಬೆಣ್ಣೆ ಹೆಸ್ರಿಗೆ ಆಸ್ತಿ ಬರೆದ್ಬಿಡ್ತೀನಿ ನಾನು. ಒಂದು ಕುಂಟೆ ನೀನು ಕೊಡೋಕ್ಕಿಲ್ಲಕ್ಕಲ್ಲ ನಾನು. ಅದೇನಾದ್ರು ಆಗಲಿ. ಏನು ಹೇಳಿ ಕೇಳಿ ಏನು ನೀನೇನು ಮದುವೆ ಮಾಡ್ಕೊಂಡಿಲ್ಲ? ನನಗೆ ತರೋಕೆ ಬಂದಿತ್ತಿಲ್ಲ. ನಾನೇ ಕೊಡೋಣ ನಾನೇ ಕೊಡೋಣ. ಒಂದು ಕುಂಟೆನೂ ಕೊಡೋಕ್ಕಿಲ್ಲ. ಏನು ನೀವು ಸಂಪಾದನೆ ಮಾಡಿದ್ದೀರಾ? ನಮ್ಮ ತಾತನ ಆಸ್ತಿ ನನಗೆ ಗೊತ್ತು. ನಾನು ತಗೊಳಕ್ಕೆ ನೀವೇನು ಸಂಪಾದನೆ ಮಾಡಿರೋದ್ರೆ ನೀವು ಬರ್ಕೋಬೋದು. ನೀವು ಸಂಪಾದನೆ ಮಾಡಿದ್ದೀರಾ? ತಾತನ ಆಸ್ತಿ ಅವತ್ತಿಂದನೂ ಉಳಿಸ್ಕೊಂಡಿರೋದಕ್ಕೆ ಕಣಪ್ಪ ತಾತನ ಆಸ್ತಿ. ಮದುವೆ ಆದ ತಕ್ಷಣವ ಎರ್ತಿ ಕರ್ಕೊಂಡು ಬೇರೆ ಹೋಗಿ ಉಳ್ಕೊಬಿಟ್ಟೆ. ಅವೇನು ಮದುವೆ ಮಾಡೋಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೆವು. ಕೂಲಿ ನಾಲಿ ಮಾಡಿ ಸಾಲ ಸೋಲ ಮಾಡಿ ಮದುವೆ ಮಾಡಿರೋದು. ಪರವಾಗಿಲ್ಲ, ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ. ಅಲ್ಲ ಏನು ಹಿಂಗೆ ಕೇಳ್ಗಲ್ ಬುದ್ಧಿ ಕಲ್ತಿದ್ದಿಲ್ಲ. ಒಳ್ಳೇದದಲ್ಲ ನಿನಗೆ, ಒಳ್ಳೇದದ. ಮುಗಿನ ಸಾಪ ತಟ್ಟಕ್ಕಿಲ್ವಾ? ಎಷ್ಟೊತ್ತಲ್ಲ ಅಪ್ಪ 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 ಅಂತವ ಅಷ್ಟು ಆಸೆ ಮಾಡ್ತದೆ. ಒಂದು ದಿವಸ ಅವ್ನು ಫೋನ್ ಮಾಡಿ ಮಾತಾಡಲಿಲ್ಲ. ಎಲ್ಲಿ ಫೋನ್ ಮಾಡಿ ನೀನು? ಇಲ್ಲಿ 5ನೇ ಮದುವೆ ಆಗಿರೋದು ನೀನು. ಆ ಹೆಣ್ಣಿನ ಮೇಲೆ ದಿಗ್ಲಿದ್ದದು ನಿನಗೆ. ತಿರ್ಗಾ ಮಾತಾಡ್ತೀಯಲ್ಲ ನೀನು. ಲೋಪರ್ ನನ್ನ ಮಗನೇ ನೀನು. ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ವಾದೆಯಾ. ನಾನೇನೋ ಓರಿ ಅಂತ ಸುಮ್ಮನಿದ್ದೆ. ಇಂಥ ಮಕ್ಕಳು ಹುಟ್ಟಿದ್ರೆಷ್ಟು ಹುಡ್ತಾರೆಷ್ಟು. ನಿಮ್ಮಂಥ ಮಕ್ಕಳು ಹುಟ್ಟೋದಕ್ಕೆ ಹುಡ್ತವ್ರೆ ನೆಮ್ಮದಿ ಕೆಲಸ. ಏನು ಹೊಸಿಯ ಕಲ್ಲು ಮಣ್ಣೆಲ್ಲ ಹಾದಿ ಅದ ಮಾಡಿದ್ದಲ್ಲ. ತಾತನ ಆಸ್ತಿ ಕೊಡಬೇಕು ನಿನಗೆ. ಬಾ ಕೊಟ್ಟನು. ಬಾ ಪತ್ರ ತಗೊಂಡು ಬರ್ಕೊಡ್ತೀವಿ. ಇಬ್ಬರು ಸಕ್ಕಂಗೆ ಹಣ್ಣು ಇರ್ತವೆ. ಲೋಪರ್ ನನ್ನ ಮಗನೇ. ತಿರ್ಗಾ ನೀನು ಮಾಡಿರೋದೇ ಸರಿ ಅಂತ ವಾದ ಮಾಡ್ತೀಯಲ್ಲ ನೀನು. ಅಲ್ಲ ಕಂಡವ್ರ ಮನೆ ಹೆಣ್ಮಕ್ಳನ್ನ ಬಿಟ್ಟು ಬಿದ್ದಿದಾರಲ್ಲ ನಿನಗೆ. ಲೋಪರ್ ನನ್ನ ಮಗನೇ. ಅಲ್ಲಕನಮ್ಮ, ನಿನಗೆ ಬುದ್ಧಿ ತಿತ್ತಿಲ್ವಾ? ಮದುವೆ ಆಗಿದೆಯೋ ಏನೋ ಎಂತ ಯಾವರು ನಿಮ್ಮ ಅವ್ವ ಅಪ್ಪನ ಕರ್ಕೊಬರೋಗು. ನಾನು ಮದುವೆ ಆಗ್ಬೇಕಾದ್ರೆ ನಿಮ್ಮ ಅವ್ವ ಅಪ್ಪ ಬರಬೇಕು ಅಂತ ಹೇಳುವೆ ನೀನು. ಹೇಳಕ್ಕಾಯ್ತಿಲ್ವಾ? ಇಂದು ಮುಂದೆ ಗೊತ್ತಿಲ್ಲದ ನೀನು ಹೆಂಗೆ ಮದುವೆ ಆದ್ಲೆ ನೀನು? ಹೆಂಗೆ ಮದುವೆ ಆದ್ಯ ನೀನು? ಯಾರಿಲ್ವಾ ನಿನಗೆ? ಅಯ್ಯೋ ನನ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ದೇವ್ರ ನಂಗೆ ಗೊತ್ತಿಲ್ಲ. ಅವ್ರು ಮದುವೆ ಆಗಿರೋ ವಿಷಯ ಈಗಲೇ ಗೊತ್ತಾಯ್ತಿರೋದು. ಮೊದಲು ಮದುವೆ ಆಗಿದ್ರು ಒಂದು ಮಗ ಅದೇ ಅಂತವ. ನನಗೆ ನಂಬಿಸಿ ಮೋಸ ಮಾಡಿಬಿಟ್ರು ನನಗೆ. ಏನು ಮೋಸ ಮಾಡಾರು? ಅಲ್ಲ ಗ್ಯಾನ್ ಇಲ್ವ ನಿನಗೆ? ಯಾವೂರೋ ಏನೋ ಎಂತೋ ಅನ್ಕೊಂಡು ವಿಚಾರಿಸ್ಬಿಟ್ಟು ಆಗ್ಬೇಕಾಗಿತ್ತು ನೀನು ಮದುವೆ. ನೀನು ಆಗದಿದ್ದರು ನೀನು ಏನು ವಿಚಾರಿಸ್ತಾನೆ ನೀನು ಆಗ್ಬಿಟ್ರಿ ನೀನು. ಪರವಾಗಿಲ್ಲ, ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ನೀನು. ಅವ್ರು ಬಂದು ಬಳಗ ಯಾವೂರೋ ಏನು ಎಂತ ಕೇಳ್ದಾನೆ ಮದುವೆ ಆಗಿದ್ದೆಲ್ಲ ನೀನು. ನಿನ್ನ ದಡ್ಡಿಯ ಬುದ್ಧಿವಂತೆ ನೀನು. ಗ್ಯಾನ್ ಇತ್ತಿಲ್ವಾ? ಏನು ಎಂತು ಅಂತ ಕೇಳಬೇಕು ಅಂದ್ಬಿಟ್ಟು. ಪರವಾಗಿಲ್ಲ, ನೀನುವೇ ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ನೀನು. ಎಟ್ಟು ಬಾಯಲ್ಲಿ ಮುನ್ನ ಹಾಕಂದಾರು. ತಿರ್ಗಾ ವಾದ ಮಾಡೋದು ನೋಡು. ನಿಮ್ಮ ಅವ್ವ ನಿಮ್ಮ ಅಪ್ಪನ ಕೇಳ್ಬೇಕಾಗಿತ್ತು ನೀನು. ಗ್ಯಾನ್ ಇತ್ತಿವ ನಿನಗೆ. ಅವ್ರ ತಾನೇ ಗ್ಯಾನ ಬೇಡವಾ? ಅಯ್ಯೋ ನನಗೆ ಅವ್ವ ಅಪ್ಪ ಯಾರೂ ಇಲ್ಲ.
ನಾನು ಅನತ್ತೆ ಅದಕ್ಕೆ ನೀನು ಅರಿವು ಇರ್ಬೇಕು ತಾನೇ. ಮೊದಲೇ ನನ್ನ ತಂದೆ ತಾಯಿ ಇಲ್ಲ, ನೋಡಿ ಮಾಡೋರಿಲ್ಲ. ನಾನು ಹುಷಾರಾಗಿ ಹೆಜ್ಜೆ ಹಾಕ್ಬೇಕು, ನಾನು ಒಂಟಿ ಹೆಂಗಸು ಅಂತ ನಿನ್ ಜ್ಞಾನ ಇರ್ಬೇಕು ತಾನೆ ನಿನ್ಗೆ. ಹಿಂದೆ ಮುಂದೆ ಗೊತ್ತಿಲ್ಲ ಹೆಂಗ್ಲೇ ಅದ ನೀನು. ಅಕ್ಕ ಸುಮ್ಕಿರು, ಅವಳಿಗೆ ಮಾತಾಡಿ ಏನಕ್ಕ ಪ್ರಯತ್ನ? ಏನ್ ಪ್ರಯತ್ನ? ಬಂದ್ ಮಾತಾಡೋನೆ ಅದಕ್ಕೆ ಒಪ್ಕೊಂಡು ಆಗವಳೆ. ಅವಳಿಗೆ ಮಾತಾಡ್ರಿ ಏನು ಪ್ರಯತ್ನ ಇಲ್ಲ. ನಿನ್ನ ಮಗನ್ ಕೇಳು ನೀನು. ಅಯ್ಯೋ ಯಾರವ, ಯಾರು ನನ್ನ ಮಗ ಎತ್ತು? ಈ ನನ್ನ ಮಗ ಅನ್ಬಿಟ್ರೆ ಮುಗ್ದೋಯ್ತು ಕತೆ. ಲೋಪ ನನ್ನ ಮಗನ ಇವನು ಮನಾಳ ನಮ್ಮ ಮನೆನೇ ಹಾಳು ಮಾಡ್ಬಿಟ್ಟ. ಅದಕ್ಕೆ ಚಿಂದಂತ ಸೊಸೆ ಅವೆಣ್ಣು ಬನ್ನಿ ಒಂದ್ಸತಿ ನೋಡ್ಬೇಕು ಅಂತ ಪಾಟಿಗೆ ಆಗು ಆಗೇರಿತು. ಹೋಗಿರ್ ನನ್ನ ಸೊಸೆ ಹುಷಾರಾಗಳೇನು. ಆಟ ಮಾಡ್ಕೊಂಡು ಹೋಗ್ದಾನೆ ಇವತ್ತು ಅವೆಣ್ಣ ಸಹಾಯಕ್ಕೆ ಮುಖ್ಯ ಕಾರಣ ಆಗೋದ ಇವನು. ತಿರ್ಗಾ ಏನ್ ಮಾತಾಡ್ಬೇಕು ಇವನು ಲೋಪರ್ ನನ್ನ ಮಗ. ಇವನು ಇವನ್ ಜೊತೆನಕ್ಕ, ಇವನ್ ಜೊತೆನು ನೋಡ್ಲಾ, ಇನ್ನು ಒಂದು ಮನೆಯಲ್ಲಿ ಒಂಚೂರು ಆಸ್ತಿಯಲ್ಲಿ ನಿನ್ ಸಿಕ್ಬಿಟ್ರೆ ನಾನು ಹೇಳ್ತೀನಿ. ಆಮೇಲೆ ಬಾ ನೋಡೋದ ಯಾವ ತಾತನ ತಗೊಂಡು ನೋಡ್ಬಿಡ್ತೀನಿ. ಬಾ ನಾನುವೆ ಕಲಿಸ್ತೀನಿ ನಿನ್ಗೆ. ಆಯ್ತು ಸುಮ್ನಿರಕತ್ತಾಗಿನ ಏನ್ ಮಾಡಿ ಕುತ್ಕೊನಾಗಕ್ಕ ನಿನ್ ಗೊತ್ತಾಕಿಲ್ಲ ಎಂತ ಮೋಸ ಮೋಹನೆ ಮಾಡಾನೆ ಗೊತ್ತಾಕ ಇವನು. ಇವತ್ತು ಆ ಮಗಿನ ತಬ್ಲಿ ಹೆಣ್ಣು ಅನ್ನೋದು ಒಂಚೂರು ಕನಿಕರಣ ಇಲ್ಲ ಈ ನನ್ನ ಮಗನ್ಗೆ. ಅವನ್ಗೆ ಅವಳು ಹಿಂದಿಲ್ಲ ಮುಂದಿಲ್ಲ ಕಟ್ಕೊಂಡು ಕೂತಾವಳೆ ವಿಚಾರಿಸ್ದಂಗೆ. ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ, ಇವತ್ತಿಗೆ ನನ್ನ ಮಗ ಸತ್ತೋದ ಅನ್ಕೊಂಡು ಎದೆ ಗುಂಡು ಹಾಕಬಿಡದೆ ನಾನು. ನಡಿಯಕ ಹಣೆ ಬರ್ದಂಗ ಆಯ್ತು ವೆಣಿಗೆ. ಅಪ್ಪನೂ ಇಲ್ಲ ಅವನು ಇಲ್ಲ, ಇಬ್ರು ಸತ್ತೋಗಾರೆ ಅನ್ಕೊಂಡತ್ತಾಗೆ ಯಾಕ ಕಷ್ಟಪಟ್ಟು ಎದೆ ಮುಳೆ ಮುರ್ದಿ ಸಾಕ್ತೀನಿ ನಾವು ಇರಗಂಟವ. ನಾವು ಸತ್ತ ಕಾಲಕ್ಕೆ ಅದ್ರ ಹಣೆ ಬರ ಇದ್ದಂಗ ಅಲ್ಲಿ ಇನ್ನೇನು ಮಾಡೋಕ್ಕದದು. ಅಯ್ಯಪ್ಪ ದೇವ್ರೇ ಭಗವಂತ, ಈ ಕೆಲಸ ಮಾಡೋನೆ ಅಂತ ಅನ್ಕೊಳ್ತೀರ ನಾನು. ಈ ನನ್ನ ಮಗಿನ ಬೀದಿ ಪಾಲ್ ಮಾಡ್ದ ನಾನು ಮಾಡೋಣಕ್ಕ. ನಾನು ಇರಗಂಟ ನಾನು ನೋಡ್ಕೊತೀನಿ ದೇವ್ರ ಮೆಚ್ಚವ. ಆಮೇಲೆ ಹೆಂಗಾರು ಅಲ್ಲಿ ಈಗ ಒಳ್ಳೆ ಸುಮ್ಮನೆ ಇಲ್ದವ್ದು ಮಾತಾಡ್ಕೊಂಡು ಕೂತ್ಕೊಬೇಡ ನೀನು. ಸುಮ್ಮನೆ ಇದ್ದು ಬಿಡು ನೀನು. ಅದೇನು ಮಾತಾಡ್ಕೊಂಡು ಬಗೆಹರಿಸೋದು ಅಂದ್ಬಿಟ್ಟು ದೇಕೋ ಹೆಂಗೆ ಕರ್ತಿದ್ದಿ. ಅವ್ಳು ಸತ್ತೋದ್ಮೇಲೆ ಮದುವೆ ಆಗ್ಬೇಡ್ದ ನಾನು. ಈಗ ಹೆಂಗೋ ನೀನಾಗಿರೋ ಮದುವೆ ಮಾಡಬೇಕಾಗಿತ್ತಾನೆ. ನನಗೆ ಅಡುಗೆ ಮಾಡಿಕೋರು ಯಾರು, ಬೆನ್ನೂದ್ ನೀರು ಯಾರು ಉಯ್ಬೇಕು ನಿನ್ಗೆ? ಬೆನ್ನೂದ್ ನೀರು ಬೇರೆ ನಿನ್ಗೆ? ನಿನ್ ಮಕ್ಕ ಮುಚ್ಚ ನಿನ್ನ ನಿನ್ ಜನ್ಮಕ್ ಬೆಂಕಿ ಇಟ್ಟ ಅದಕ್ಕೆ ಬೆಣ್ಣ ತಿರುಗಿ ನೋಡ್ದಾನೆ ಇದೆಯಾ? ಅದರಿಂದ ಮಗಿನ್ಗೆ ತಾಯಿಲ್ದಂಗೆ ಮಾಡ್ದೆ ನೀನು. ಮಾಡ್ಬಿಟ್ಟು ಇವತ್ತು ಈ ಥರ ನಾಟಕ ಆಡ್ತಾ ಇದೀಯಾ? ಬೊಗಳು ನೀನು ಹೇಳ್ಬೇಕಾಗಿತ್ತು ನೀನು. ಅವಂಗೆ ಒಂದು ಹೆಣ್ಣು ನೋಡ್ಕೊಂತೀನಿ ಮದುವೆ ತಿರ್ಕನ ಅಂದ್ರೆ ಬೇಡ ಅಂತಿದ್ದೆ ನಾನು. ಬೇಡ ಅಂತಿದ್ದಿಲ್ಲ ನಾನು. ಕೇಳ್ದಾನೆ ಆಗ್ಬಿಟ್ಟು ಇವಾಗ ಈ ಬೆಣ್ಣನ ಬಾಳು ಹಾಳು, ಆ ಮಗಿನ ಬಾಳು ಜೀವನವನ್ನು ಹಾಳು ಮಾಡ್ತಾ ಕೂತಿದ್ಯಾ ನೀನು. ಲೋಪ ನನ್ನ ಮಗನೇ ಹೋಗು, ಉದ್ಧಾರ ಆಯ್ಕಿಲ್ಲ. ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗಿ ನಮ್ಗೇನು. ನಾನಂತೂ ಮನೆ ಒಳಗೆ ಮಾತ್ರ ಸೇರ್ಸ್ಕೊಳಕಿಲ್ಲ ನಾನು. ಅದೇನಾದ್ರು ಆಗ್ಲಿ. ಅಯ್ಯೋ ಅಕ್ಕ ಆಯ್ತು ಹೋಯ್ತು, ನೀ ಏನ್ ಮಾಡಂಗಿದ್ದು ಸುಮ್ನಿರಂಗೂ ಇಲ್ಲ ಏನೂ ಇಲ್ಲ. ಬಕ್ಕ ಹೋಗೋದೆ ಟ್ರೈನ್ ಬರ್ತದೆ. ಅದೇ ಇರಿ ಇಷ್ಟೊತ್ತಲ್ಲಿ ಯಾವ ಟ್ರೈನ್ ಐತೆ? ಬೆಳಿಗ್ಗೆ ಹೋಗಿವ್ರಿ. ಯಾವ ಅತ್ತೆನೂ ಇಲ್ಲ ಕತ್ತೆನೂ ಇಲ್ಲ. ನಿನ್ಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ನಾನು ತರಕ್ಕೂ ಬಂದಿದ್ದಿಲ್ಲ. ಈ ಮಾತ ವಾಪಸ್ ತಕೋ. ಅತ್ತೆನೂ ಅನ್ಬೇಡ ಕತ್ತೆನೂ ಅನ್ಬೇಡ ನೀನು. ಬಾನಾಗಕ್ಕ ಇವ್ರ ಕುಟ್ಟೇನ್ ಮಾತು. ನನ್ನ ಮಗಿನ ತಬ್ಲು ಮಗಿನ ಈ ಥರ ಹೊಟ್ಟೆ ಉಸಿದ್ರೆ ದೇವರು ಒಳ್ಳೇದು ಕೊಟ್ಟದ. ಬಕ್ಕ ಬಾನಕ್ಕೆ ಹೋಗದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.